ಒಂದು ಕಡೆ ಪ್ರಾಸಿಕ್ಯೂಷನ್ ಟೆನ್ಷನ್, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅನುಪಸ್ಥಿತಿ. ಇದರ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರು ಪ್ರದಕ್ಷಿಣೆಯನ್ನು ಹಾಕಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಸಿಟಿ ರೌಂಡ್ಸ್ ಹೇಗಿತ್ತು, ಎಲ್ಲೆಲ್ಲಿ ಹೋಗಿ ಬಂದ್ರು, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್. ಹೆಬ್ಬಾಳ ಮೇಲ್ಸೇತುವೆ ವೀಕ್ಷಿಸಿದ ಮುಖ್ಯಮಂತ್ರಿ. ಬೆಂಗಳೂರು ನಗರದ ಏರ್ಪೋರ್ಟ್ ರಸ್ತೆಯಲ್ಲಿ ಹಲವು ಕಾಮಗಾರಿ ಆಗ್ತಿದ್ದು ವೇಗವನ್ನ ಪಡೆದುಕೊಳ್ತಾ ಇಲ್ಲ. ಇದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿ ಸಂಚಾರದ ಸಮಸ್ಯೆ ಜೊತೆಗೆ ವ್ಯಾಪಾರ ವ್ಯವಹಾರಕ್ಕೂ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇತ್ತು. ಈ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಿಬಂದಿತ್ತು. ಈ ಹಿನ್ನೆಲೆ ಇಂದು ಸಿಎಂ ಸಿದ್ದರಾಮಯ್ಯ ನಗರದ ಹಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟು ಕಾಮಗಾರಿ ವೀಕ್ಷಣೆ ಮಾಡಿದ್ದಾರೆ. ಮೊದಲಿಗೆ ಹೆಬ್ಬಾಳ ಫ್ಲೈಓವರ್ ಅಗಲೀಕರಣ ಕಾಮಗಾರಿ ವೀಕ್ಷಣೆ ಮಾಡಿ ಕಾಮಗಾರಿಯನ್ನ ಬೇಗ ಮುಗಿಸುವಂತೆ ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಹಾಗೂ ಬಿಡಿಎ ಆಯುಕ್ತ ಜಯರಾಮ್ ಅವರಿಗೆ ಸೂಚಿಸಿದರು. ಹೆಬ್ಬಾಳ ಫ್ಲೈಓವರ್ ಕಾಮಗಾರಿ ವೀಕ್ಷಣೆ ಬಳಿಕ ಬಿಬಿಎಂಪಿಯಿಂದ ನಡೀತಾ ಇದ್ದ ವೀರಣ್ಣಯ್ಯನ ಪಾಳ್ಯ ಸರ್ವಿಸ್ ರಸ್ತೆ ಕಾಮಗಾರಿಯನ್ನ ಸಿಎಂ ಸಿದ್ದರಾಮಯ್ಯ ವೀಕ್ಷಿಸಿದ್ರು. ರಸ್ತೆ ಮಧ್ಯದಲ್ಲೇ ಡಾಂಬರೀಕರಣ ಮಾಡಿ ಫುಟ್ಪಾತ್ ಸೈಡ್ ಡಾಂಬರೀಕರಣ ಮಾಡದ್ದನ್ನ ಕಂಡು ಬಿಎಂಆರ್ಸಿಎಲ್ ಎಂಡಿ ಮತ್ತು ಬಿಬಿಎಂಪಿ ಆಯುಕ್ತರಿಗೆ ಪ್ರಶ್ನಿಸಿದ್ರು. ಈ ವೇಳೆ ಸಚಿವ ಬೈರತಿ ಸುರೇಶ್ ಪ್ಯಾಚ್ ವರ್ಕ್ ಸರಿಪಡಿಸುತ್ತಾರೆ ಅಂತ ಉತ್ತರಿಸಿದ್ರು. ಮೆಟ್ರೋ ಕಾಮಗಾರಿ ನಡೀತಾ ಇರೋ ಕಾರಣ ಗುಂಡಿ ಬೀಳ್ತಾನೆ ಇರುತ್ತೆ ಅಂತ ಮಾಹಿತಿ ಪಡೆದ್ರು. ವೀರಣ್ಣಯ್ಯನ ಪಾಳ್ಯ ಸರ್ವಿಸ್ ರಸ್ತೆಯನ್ನ ಬಿಎಂಆರ್ಸಿಎಲ್ ಮಾಡ್ಲಿ ಅಂತ ಸರ್ವಿಸ್ ರಸ್ತೆ ಕಾಮಗಾರಿಯನ್ನ ಬಿಎಂಆರ್ಸಿಎಲ್ಗೆ ವಹಿಸಿದ್ರು. ಮಾತ್ರ ನೀವು ಮಾಡ್ಬಿಡಿ. ಹೆಣ್ಣೂರು ರಸ್ತೆ ಗುಂಡಿ ಪರಿಶೀಲಿಸಿದ ಸಿಎಂ. ಡಬಲ್ ಲೇಯರ್ ಡಾಂಬರು ಹಾಕಲು ಸೂಚನೆ. ಹೆಣ್ಣೂರು ರಸ್ತೆ ಬಿಬಿಎಂಪಿ ಗುಂಡಿ ಮುಚ್ಚಿದ್ದನ್ನ ವೀಕ್ಷಿಸಿದ ಸಿಎಂ ಒಂದೇ ಲೇಯರ್ ಡಾಂಬರು ಹಾಕಿದ್ದನ್ನ ಪ್ರಶ್ನಿಸಿದ್ರು. ಈ ವೇಳೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಡಬಲ್ ಲೇಯರ್ ಹಾಕ್ತೀವಿ ಅಂದ್ರು. ಸಿಎಂ ಜೊತೆಯಲ್ಲೇ ಇದ್ದ ಸಚಿವ ಬೈರತಿ ಸುರೇಶ್, ನಿಮ್ಮ ಬಳಿ ದುಡ್ಡು ಇದೆಯಾ? ಬಿಡಿಎ ಹತ್ರ ದುಡ್ಡು ಇದೆ, ಮಾಡ್ಲಿ ಬಿಡಿ, ಅವ್ರು ಮಾಡ್ತಾರೆ ಅಂತ ಅಧಿಕಾರಿಗೆ ತಿಳಿಸಿದ್ರು. ಜೊತೆಗೆ ಕ್ಯಾರ್ಪುರಂ ಬಳಿ ಮೆಟ್ರೋ ಕಾಮಗಾರಿಯನ್ನು ಸಹ ವೀಕ್ಷಿಸಿದ್ರು. ಕ್ಯಾರ್ಪುರಂ ಮೆಟ್ರೋ ಕಾಮಗಾರಿ ವೀಕ್ಷಿಸಿದ ಸಿಎಂ. ನಮ್ಮ ಮೆಟ್ರೋದಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಚಾರ. ಕ್ಯಾರ್ಪುರಂ ಬಳಿ ಮೆಟ್ರೋ ಕಾಮಗಾರಿ ವೀಕ್ಷಣೆ ಬಳಿಕ ಹಳೇ ಮದ್ರಾಸ್ ರಸ್ತೆಯಲ್ಲಿ ಗುಂಡಿ ಮುಚ್ಚುವ ಕಾಮಗಾರಿ ವೀಕ್ಷಣೆ ಮಾಡಬೇಕಿದ್ದ ಸಿಎಂ ಹಳೇ ಮದ್ರಾಸ್ ರಸ್ತೆಯ ಕಾರ್ಯಕ್ರಮ ಮೊಟಕುಗೊಳಿಸಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರು. ಕ್ಯಾರ್ಪುರಂ ಮೆಟ್ರೋ ಸ್ಟೇಷನ್ನಿಂದ ವಿಧಾನಸೌಧದವರೆಗೂ ಮೆಟ್ರೋದಲ್ಲಿ ಸಂಚಾರ ಬೆಳೆಸಿದ್ರು. ಮೆಟ್ರೋ ಸಂಚಾರ ಮಾಡಿ ಮೆಟ್ರೋ ಪ್ರಯಾಣಿಕರ ಜೊತೆ ಮಾತುಕತೆ ನಡೆಸಿದ್ರು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಹಲವು ಕಾಮಗಾರಿಗಳನ್ನ ವೀಕ್ಷಣೆ ಮಾಡಿದ್ದು ಕಾಮಗಾರಿಗಳನ್ನ ವೇಗವಾಗಿ ಮುಗಿಸೋಕೆ ಸೂಚಿಸಿ ಹಲವಾರು ಬದಲಾವಣೆ ಮಾಡಿಕೊಳ್ಳೋಕೆ ತಿಳಿಸಿದ್ರು. ಸಿಎಂ ಭೇಟಿ ಕೊಟ್ಟ ಬಳಿಕವಾದ್ರೂ ಹೆಬ್ಬಾಳ ಫ್ಲೈಓವರ್ ಗುಂಡಿ ಮುಚ್ಚುವ ಕಾರ್ಯ ವೇಗ ಪಡೆದುಕೊಳ್ಳುತ್ತಾ ಕಾದು ನೋಡಬೇಕಿದೆ. ಶ್ರೀನಿವಾಸ್ ಜೊತೆ ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.